ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫೋರ್ಮಾಟ್. ಯಾವುದೇ ಭದ್ರತೆ ಇಲ್ಲ, ಬೆಂಗಾವಲು ವಾಹನವಿಲ್ಲ, ಖಾಸಗಿಯಾಗಿ ಬಂದು ನಾಗೇಶ್ವರನ ಸನ್ನಿಧಿಗೆ ಭೇಟಿ ಕೊಟ್ಟಿದ್ದೇಕೆ ಡಿಕೆ. ಜಮದಗ್ನಿ ಋಷಿಗಳ ತಪೋಕ್ಷೇತ್ರಕ್ಕೆ ಬಂದು ಡಿಕೆಶಿ ಕೇಳಿರುವ ವರವಾದ್ರೂ ಏನು? ಹೊಯ್ಸಳರ ಕಾಲದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವ ಡಿಸಿಎಂ ಹಿಂದಿನ ಉದ್ದೇಶವಾದ್ರೂ ಏನು? ಯಡಿಯೂರಪ್ಪ ಈ ಕ್ಷೇತ್ರಕ್ಕೆ ಬಂದು ಹೋದ ಮೇಲೆ ಸಿಎಂ ಆದಂತೆ ಕನಕಪುರದ ಬಂಡೆಯೂ ಆಗ್ತಾರಾ ರಾಜ್ಯದ ಮುಖ್ಯಮಂತ್ರಿ? ಹೌದು, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ಬದಲಾವಣೆಯ ಸುಂಟರ ಗಾಳಿ ಕೈಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಎಂದೆಲ್ಲ ಮಾತುಗಳು ಭಾರಿ ಸಂಚಲನ ಎಬ್ಬಿಸಿವೆ. 2 ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆಯಲಿದೆ ಎಂಬ ಗುಸುಗುಸು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ. 5 ವರ್ಷ ನಾನೇ ಸಾರಥಿ ಎನ್ನುವುದನ್ನ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆಯಾಗುವಂತೆ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ದಿಲ್ಲಿ ಹೈಕಮಾಂಡ್ ನಾಯಕರಿಗೂ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತು ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆಗೆ ಕಾರಣವಾಯಿತು. ಈ ಒಂದು ಘೋಷಣೆ 2.5 ವರ್ಷದ ನಂತರ, ಅಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸಿಎಂ ಗಾದಿಗೆ ಏರಬೇಕು ಎಂಬ ಆಸೆ ಕಂಗಳಿನಿಂದ ಎದುರು ನೋಡುತ್ತಿದ್ದ ಡಿಕೆಶಿಗೆ ದೊಡ್ಡ ಪೆಟ್ಟು ಎಂದು ಹೇಳಲಾಗುತ್ತಿತ್ತು. ಡಿಸಿಎಂ ಡಿಕೆ ಕೂಡ ಸಿಎಂ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಹೇಳಿ ದೈವ ದೇವರ ನಂಬಿಕೆ ಇಟ್ಟು ಮುನ್ನಡೆದಿದ್ರು. ಅದರಂತೆ ಮಠ ಮಂದಿರಗಳಿಗೆ ತೆರಳಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದರು. ಇದೀಗ ಮತ್ತೊಂದು ಇತಿಹಾಸ ಪ್ರಸಿದ್ಧ ಶತಮಾನಗಳ ಇತಿಹಾಸದ ಹಿನ್ನೆಲೆ ಹೊಂದಿರುವ ಯಾವುದೇ ಭದ್ರತೆ ಬೆಂಗಾವಲು ಪಡೆಯಿಲ್ಲದೆ ನಾಗೇಶ್ವರನ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸಿದ್ದಾರೆ. ಡಿಕೆಶಿ ಈ ಪೂಜೆಯ ಹಿಂದೆ ನಾನಾ ಇತಿಹಾಸಗಳು ಹೊರಗೆ ಬರುತ್ತಿವೆ. ಹೌದು, ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಮಹಾ ಮಾಸ್ಟರ್ ಮೈಂಡ್, ಟ್ರಬಲ್ ಶೂಟರ್. ರಾಜಕೀಯ ಎಂಬ ಚದುರಂಗದಾಟದಲ್ಲಿ ಎದುರಾಳಿ ಯಾರೇ ಇರಲಿ ನುಗ್ಗಿ ಹೊಡೆದು ಗೆದ್ದು ಬರುವ ತಾಕತ್ತು ಹೊಂದಿರುವ ಬಂಡೆ. ಪ್ರಿಯ ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು ಡಿಕೆಶಿ ಅದೆಂತ ದೈವ ಭಕ್ತ, ಶಿವಭಕ್ತ ಎಂಬುದು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಡಿಕೆ ಸುತ್ತದ ಮಠ ಮಂದಿರಗಳಿಲ್ಲ. ಯಾವುದೇ ಪುಣ್ಯಕ್ಷೇತ್ರಕ್ಕೆ ತೆರಳಿದರೂ ಡಿಕೆಶಿಯ ಅಗಾಧ ದೈವ ಭಕ್ತಿ ಎದ್ದು ಕಾಣುತ್ತಿರುತ್ತೆ. ರಾಜಕೀಯವಾಗಿ ಅದೆಷ್ಟೇ ವಿರೋಧವಾದರೂ ಡಿಕೆ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪುಣ್ಯ ಕ್ಷೇತ್ರಕ್ಕೆ ತೆರಳಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಯಾಗ್ರಾಜ್ ಕುಂಭಮೇಳ ಮತ್ತು ಶಿವರಾತ್ರಿ ರಾತ್ರಿ ಕೊಯಮತ್ತೂರಿನ ಈಶಾ ಫೌಂಡೇಶನ್ಗೆ ತೆರಳಿ ಶಿವನ ಧ್ಯಾನ ಮಾಡಿ ಬಂದಿದ್ದು. ರಾಜ್ಯ ಮಾತ್ರವಲ್ಲದೆ ಅಂತರಾಜ್ಯದ ಅನೇಕ ಧರ್ಮ ಕ್ಷೇತ್ರಗಳಿಗೆ ತೆರಳಿ ಹೋಮ ಹವನ ನಡೆಸಿ ಧ್ಯಾನಸ್ಥರಾಗುತ್ತಾರೆ ಡಿಕೆ. ಅವರು ಯಾವಾಗಲೂ ದೇವರ ಹತ್ರ ಹೋದಾಗಲೂ ಕುಟುಂಬ ಸಮೇತರಾಗಿ ತೆರಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಇಂತಹ ಶಿವಭಕ್ತ ಡಿಕೆಶಿ ಇದೀಗ ಗುಟ್ಟಾಗಿ ಹಾಸನದ ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೆ ತೆರಳಿ ಪೂಜೆ ಮಾಡಿಸಿದ್ದಾರೆ. ಈ ಒಂದು ಪೂಜೆಯ ಹಿಂದೆ ಅನೇಕ ರಾಜಕೀಯ ಚರ್ಚೆಗಳು ನಡೆಯುತ್ತಿವೆ. ಡಿಕೆ ಟೆಂಪಲ್ ರನ್ ಹಿಂದೆ ನಾನಾ ಚರ್ಚೆಗಳು ನಡೆಯುವುದು ಸಾಮಾನ್ಯ. ಆದರೆ ಈ ಬಾರಿ ಡಿಕೆಶಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನಾಗರ ನವಿಲೆ ಎಂಬ ಗ್ರಾಮಕ್ಕೆ ತೆರಳಿ ಅಲ್ಲಿನ ಇತಿಹಾಸ ಪ್ರಸಿದ್ಧ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದ 800 ವರ್ಷಗಳ ಇತಿಹಾಸವಿರುವ ಜಮದಗ್ನಿ ಋಷಿಗಳ ತಪೋಕ್ಷೇತ್ರ ಎಂದು ಕರೆಸಿಕೊಳ್ಳುವ ಸಾಕ್ಷಾತ್ ಇದೇ ಜಮದಗ್ನಿ ಋಷಿಗಳ ತಪಸ್ಸಿನ ಫಲವಾಗಿ ಉದ್ಭವವಾಗಿರುವ ಸರ್ಪದೋಷ ನಿವಾರಣಾ ಕ್ಷೇತ್ರ, 2ನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಸಿಕೊಳ್ಳುವ ನಾಗರ ನವಿಲೆಯ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರೆಂದು ಭೇಟಿ ಕೊಟ್ಟಿದ್ದಾರೆ. ಡಿಕೆಶಿ ಯಾವುದೇ ಪುಣ್ಯಕ್ಷೇತ್ರಗಳಿಗೂ ಹೋದರೂ ಅವರ ಹಿಂದೆ ಹಿಂಡಿಂಡು ಭದ್ರತಾ ಸಿಬ್ಬಂದಿ ಇರುತ್ತಾರೆ. ಕ್ಯಾಮರಾಮೆನ್ಗಳ ದೊಡ್ಡ ಜಾಲ ಇರುತ್ತದೆ. ಬೆಂಗಾವಲು ವಾಹನ ಪಡೆ ಸಾವಿರಾರು ಕಾರ್ಯಕರ್ತರು ಜಮಾಯಿಸುತ್ತಾರೆ. ಆದರೆ ಈ ಒಂದು ಕ್ಷೇತ್ರಕ್ಕೆ ಡಿಕೆ ಭೇಟಿ ಕೊಟ್ಟಾಗ ಇದ್ಯಾವುದು ಇರಲಿಲ್ಲ. ಕೆಲವು ಅಲ್ಲಿನ ಜನ ಡಿಕೆ ಹಿಂದೆ ಇದ್ದದ್ದು ಬಿಟ್ರೆ ಬೇರಾರು ಇರಲಿಲ್ಲ. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ
ಈ ಕ್ಷೇತ್ರಕ್ಕೆ ಬಹಳ ಇತಿಹಾಸವಿದೆ. ಇಲ್ಲಿನ ನಾಗೇಶ್ವರ ಸ್ವಾಮಿ ಭಕ್ತರ ನಂಬಿಕೆಯನ್ನ ಸುಳ್ಳು ಮಾಡುವುದಿಲ್ಲ. ಬೇಡಿಕೊಂಡ ಭಕ್ತರಿಗೆ ವರವನ್ನ ನೀಡುತ್ತಾನೆ. ಇದು ಹೊಯ್ಸಳಗಾಲದ ದೇವಸ್ಥಾನವಾಗಿದೆ. ಈ ನಾಗೇಶ್ವರ ಎಂಬ ಗ್ರಾಮಕ್ಕೆ ಮೊದಲು ಉರುಗಮಯರಾಪುರ ಎಂಬುದು ಮೂಲ ಹೆಸರು ಇತ್ತು. ಕಾಲಕ್ರಮೇಣ ಇದು ನಾಗೇಶ್ವರ ಎಂದಾಯಿತು. ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಕಂಚಿ, ಕಾಳಹಸ್ತಿ, ಇಲ್ಲಿ ಪರಿಹಾರವಾಗದ ಸರ್ಪದೋಷ ಈ ಕ್ಷೇತ್ರಕ್ಕೆ ಬಂದರೆ ಪರಿಹಾರವಾಗುತ್ತೆ ಎಂಬುದು ಅಸಂಖ್ಯಾತ ಭಕ್ತರ ನಂಬಿಕೆ. ಮತ್ತು ಏನೇ ಕಷ್ಟ ಭಕ್ತಿಯಿಂದ ಬೇಡಿಕೊಂಡ್ರೂ ಅವರಿಗೆ ವರವಾಗಿ ದಯಪಾಲಿಸುತ್ತಾನೆ ನಾಗೇಶ್ವರ ಸ್ವಾಮಿ. ಈಗ ಡಿಕೆ ಇಲ್ಲಿಗೆ ಭೇಟಿ ಕೊಟ್ಟಿರುವುದು ನಾನಾ ಚರ್ಚೆ ಹುಟ್ಟು ಹಾಕಿದೆ. ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕೆಂದು ಕನಸು ಕಾಣುತ್ತಿದ್ದಾರೆ. ಅದಕ್ಕಾಗಿ ಅವರು ಅನೇಕ ಕ್ಷೇತ್ರಗಳಿಗೆ ಪೂಜೆ ಮಾಡಿಸುತ್ತಿದ್ದಾರೆ. ಅದರಂತೆಯೇ ಡಿಕೆಶಿ ತಮ್ಮ ಅವಿರತ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಆ ಯೋಗ ಯಾವಾಗ ಬರುತ್ತೆ ಎಂಬುದು ಅವರಿಗೂ ತಿಳಿಯುತ್ತಿಲ್ಲ. ಇದೆಲ್ಲದರ ಮಧ್ಯೆ ಡಿಕೆಶಿ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ. ಅದಕ್ಕೂ ಮುಂಚೆ ಇಲ್ಲಿ ಪೂಜೆ ಮಾಡಿಸಿ ಹೋಗಿರುವುದು ನಾನಾ ಚರ್ಚೆಗೆ ಕಾರಣವಾಗಿದೆ. ದೇವಸ್ಥಾನದ ಅರ್ಚಕರು ಹೇಳಿರುವ ಪ್ರಕಾರ ಈ ಹಿಂದೆಯೂ ಸಮ್ಮಿಶ್ರ ಸರ್ಕಾರ ಇದ್ದಾಗ BS ಯಡಿಯೂರಪ್ಪನವರು ಕೂಡ ಈ ನಾಗೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಹೋಗಿದ್ರಂತೆ. ಪೂಜೆ ಮಾಡಿಸಿ ಕೆಲವು ತಿಂಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರಂತೆ. ಯಡಿಯೂರಪ್ಪನವರು ಇಲ್ಲಿ ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಅವರಿಗೆ ಸಿಎಂ ಯೋಗ ದೊರಕಿದೆ ಎಂಬುದು ಈ ದೇವಸ್ಥಾನದ ಅರ್ಚಕರ ಮಾತುಗಳು. ಇದೀಗ ಡಿಕೆ ಕೂಡ DCM ಆಗಿದ್ದಾರೆ. ಅವರು ಕೂಡ ಯಡಿಯೂರಪ್ಪ ಅವರಂತೆಯೇ ಪೂಜೆ ಮಾಡಿಸಿ ಹೋಗಿದ್ದಾರೆ. ಅವರಿಗೂ ಮುಂದಿನ ಕೆಲವೇ ತಿಂಗಳಲ್ಲಿ ಸಿಎಂ ಆಗುವ ಅವಕಾಶ ದೊರೆಯುತ್ತೆ ಎಂಬುದು ಈ ದೇವಸ್ಥಾನದ ಅರ್ಚಕರ ಮಾತುಗಳು. ಮತ್ತೊಂದು ಕಡೆ ಡಿಕೆಶಿ ಕುಟುಂಬ ಸಮೇತರಾಗಿ ಬರದೆ ಏಕಾಂಗಿಯಾಗಿ ಬಂದು ಪೂಜೆ ಮಾಡಿಸಿ ದೆಹಲಿಗೆ ಹಾರಿರುವುದು ಬಹಳ ಅನುಮಾನ ಕೂಡ ಬರ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ನಾಗೇಶ್ವರ ದೇವರ ಆಶೀರ್ವಾದ ಡಿಕೆಶಿಗೆ ಸಿಗುವುದೇ ಎಂಬುದರ ಬಗ್ಗೆ ಸ್ವಲ್ಪ ದಿನವಷ್ಟೇ ಕಾದು ನೋಡಬೇಕಷ್ಟೇ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.